ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದಿಂದ ಹೊಸೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿಯನ್ನ ಸುಗನಹಳ್ಳಿ ಗ್ರಾಮಸ್ಥರು ಸ್ಥಗಿತಗೊಳಿಸುವ ಮೂಲಕ ಉಪ ಗುತ್ತಿಗೆದಾರ ಪ್ರಶಾಂತ್ ಗೌಡನನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಜರುಗಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ ಯೋಜನೆ ಅಡಿಯಲ್ಲಿ 6 ಕಿಲೋಮೀಟರ್ ಉದ್ದದ ರಸ್ತೆ ಡಾಂಬರೀಕರಣ ಹಾಗೂ 5 ವರ್ಷಗಳ ರಸ್ತೆ ನಿರ್ವಹಣೆಗೆ ಒಟ್ಟು 542.10 ಲಕ್ಷ ರೂಪಾಯಿಗಳಿಗೆ ಗುತ್ತಿಗೆದಾರ ರಮೇಶ್ ಕಪಸೆ ಎಂಬುವರಿಗೆ ಟೆಂಡರ್ ಆಗಿದೆ. ಈ ರಸ್ತೆ ಕಾಮಗಾರಿಯು ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದ್ದಾಗಿದೆ. ರಸ್ತೆ ತುಂಬಾ ಕಿರಿದಾಗಿದ್ದು ಅಕ್ಕಪಕ್ಕದಲ್ಲಿ ಕಚ್ಚಾ ರಸ್ತೆಯೂ ಕೂಡ ಇಲ್ಲ. ಇಡೀ ರಸ್ತೆ ಉದ್ದಗಲಕ್ಕೂ ತುಂಬಾ ಆಳವಾದ ತಗ್ಗು ಗುಂಡಿಗಳಾಗಿದೆ. ಎದುರುಗಡೆ ವಾಹನಗಳು ಬಂದರೆ ಸರಿದಾಡಲು ರಸ್ತೆ ಇಲ್ಲದೆ ವಾಹನಗಳು ಆಳವಾದ ತಗ್ಗಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಗ್ರಾಮಸ್ಥರು ಆರೋಪಿಸುವ ಮೂಲಕ ರಸ್ತೆ ಕಾಮಗಾರಿಯನ್ನ ಸ್ಥಗಿತಗೊಳಿಸಿದ್ದಾರೆ. ನೈಟ್ ನಾವು ನಿಮ್ಮನ್ನ ಕಾಯಕ್ ಬಂದಿಲ್ಲ. ನೈಟ್ ನಿಮ್ಮನ್ನ ಹೇರಿದ್ರ ನಾವು ಹೊಲ ಕೆಬರಿದು ತೋರಿಸ್ತೀವಲ್ಲ, ಒಂದೊಂದು ಎರಡೆರಡು ಆಳ ಒಳಗ ಡೀಪ್ ಆಗಿ ಮಣ್ಣು ಕೆಬರಿ ಹಾಕಿರಿ ಹಾಕಿಲ್ಲ ಅಂತ ಒಂದೊಂದು ಎರಡೆರಡು ಆಳ ನಮ್ಮಷ್ಟ ಹತ್ರ ಗುಂಡಿ ಬಿದ್ದವು ತಳಗೆ ಏಕ ಲೈನ್ ಇವೆಲ್ಲ ಪ್ರೂಫ್ ಸುಳ್ಳ ನೀವು ಅಲ್ಲಿ ಹೋಗ ನೋಡ್ರಿ ಮುಂದೆ ಹೋಗೋಣ. ಕೆಬರಿದ್ದ ನೋಡ್ಲಿಲ್ಲ ಅವ್ರು ರಿಟ್ಯಾಚ್ ಕೆಬರೈತಿ. ಅವ್ರ ಎಸ್ಟಿಮೇಟ್ ಗಟ್ರ ಸ್ವಚ್ಛ ಮಾಡೋದು ಅಮ್ಮನ ರೋಡ್ ಹಾಕ್ಯಣದ ಐತೇನ್ರಿ? ಮತ್ ಸ್ವಚ್ಛ ಮಾಡಿದ ಮಣ್ಣಲ್ಲಿ ಹೋತು, ಸ್ವಚ್ಛ ಮಾಡಿದ ಮಣ್ಣಲ್ಲಿ ನೀವು ದಿನ ಅಡ್ಡಾಡ್ರಿ ನೀ ಇಲ್ಲ ಸ್ವಚ್ಛ ಮಾಡಿದ್ರೆ ಮಣ್ಣಲ್ಲಿ ಹೋತು. ನಾವು ನಿಮ್ಮ ನೋಡಿ ದಿನ ಇವತ್ತ ನೋಡ್ರಿ ನಾವು ಕರೆ ಅಂದ್ರೆ ಸ್ವಚ್ಛ ಮಾಡಿದ ಮಣ್ಣಲ್ಲಿ ಹೋತು. ಇಲ್ಲ ನಮ್ಮ ವಿಧಾನ ಮುರಿದ ಮಣ್ಣು ಹಾಕ್ಯಣ ನೋಡು ಜಗಳ ಮಾಡಿ ಜೆಸಿಬಿ ಕರೆಸರು ನಮ್ಮ ಒಡ್ನಾಗ ಸಾಕಂಡ್ರಿ ನೀ ಏನ್ ಬೇಕ್ರಿ ಮತ್ತೆ ಹಾಕ್ಯಂಡಿಲ್ಲ. ಬೇಕದಪ್ಪ ಒಡ್ ಬಿಟ್ಟು ಮಾಡ ಅಂದ್ರ ರೋಡಿಗಿದೆ ನಿನ್ನ ಹೊಲ ಅಲ್ಲಿ ತೊಗೊಳತಾನ ಹೊಲಕ್ಕ ರೋಡಿಗೆ ಹೊಲ ಬಂದ್ ಮಾಡಬೇಡ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ನಾನು ಸುಗ್ನಾಳಿ ಗ್ರಾಮದ ಗ್ರಾಮಸ್ಥ. ನಾವು ನಮ್ಮೂರ್ದು ಇಂದ ವಡಿವಸೂರಿಗೆ ರಸ್ತೆ ಕಾಮಗಾರಿ ನಡ್ತಾ ಇದೆ. ಇದು ಪೂರಾ ಕಳಪೆ ಮಟ್ಟದ್ದಾಗಿದೆ. ಡಾಂಬರ್ನು ಸಹಿತ ಸರಿಯಾಗಿ ಪ್ರಮಾಣದಲ್ಲಿ ಕ್ವಾಲಿಟಿ ಡಾಂಬರ್ ಹಾಕಿಲ್ಲ ಮತ್ತು ಸರಿಯಾಗಿ ಆಗಲ್ಲ. ನಮ್ಮೂರ್ದು 30 ಫೂಟ್ ರಸ್ತೆ ಇದೆ. ಇದನ್ನು ತೊಗೊಂಬಂದು 14-15 ಫೂಟ್ ರಸ್ತೆ ಮಾಡಿದ್ದಾರೆ. ಜನರಿಗೆ ಅಡ್ಡಾಡಕ್ಕೆ ತೊಂದರೆ ಆಗ್ತಾ ಇದೆ. ಈ ಗುಂಡಿ ಆಳ ನೋಡಿದರೆ 1.5-2 ಆಳ ಗುಂಡಿ ಆಗಿದೆ. ಇದು ಕಲ್ ಪಿಚ್ಚಿಂಗ್ ಇಲ್ಲ. ರಸ್ತೆ ರೈತರಿಗೆ ಜಮೀನಿಗೆ ಹೋಗ್ಲಿಕ್ಕೆ ದಾರಿ ಸರಿಯಾಗಿ ಮಾಡಿಲ್ಲ. ಎದುರುಗಡೆ ಒಂದು ಗಾಡಿ ಬಂದ್ರೆ ಸೈಡ್ ತೊಗೊಳಕ್ಕೆ ಆ ಕಡೆಯಿಂದ ಒಂದು ಗಾಡಿ ಬಂದರೆ ಸರಿಯಾಗಿ ಆ ಕಡೆ ಪಾಸ್ ಆಗಕ್ಕೆ ದಾರಿ ಇಲ್ಲ. ಜನರು ರಾತ್ರಿ ಟೈಮ್ನಲ್ಲಿ ಬಂದರೆ ಸೀದಾ ಗುಂಡಿ ಅದ ಮಣ್ಣು ಗೆಬರಿ ಇದು ಮೆಟ್ಲಿಂಗ್ ಮಾಡಿದ್ದಾರೆ ಇವರು. ಈ ಥರ ಕಳಪೆ ಮಟ್ಟದ ರಸ್ತೆ ಇದಾಗಿದೆ ರೀ. ನಮ್ಮ ಹೆಸರು ಮಂಜುನಾಥ್ ಅಂತಂದು ಹೇಳಿ. ಇನ್ನು ಗಾಡಿ ಮೂವ್ ಆಗಿಲ್ಲ. ಮೂವ್ ಆಗಿಲ್ಲ ಹೊಳಸಾಡಿದ್ರೆ ಈ ನಮ್ಗೆ ಇದಾಗೈತಿ. ರೋಡ್ ಕಿಳ್ತಾ ಇದೆ. ಚಂದ್ರಣ್ಣ ಅವ್ನು ಜೂಮ್ ಮಾಡಿ ನೋಡು ಈ ತರ ಡಾಂಬರೀಕರಣ ಆಗೈತಿ ಅಂತೇಳಿ. ಆಮೇಲೆ ಅವ್ರ ಇಂಜಿನಿಯರ್ ಹೇಳ್ರಿ ಯಾರು ಒಬ್ರು ಸುಮಾರು ನೀನು ಏ ಚಂದ್ರಣ್ಣ ಈ ಕಡೆ ವಿಡಿಯೋ ಮಾಡುವ ನೋಡ ತಿಕ್ನೆಸ್ ತೊಗೊಂಡ್ಬಿಡಿ ಕೇಕ್ ಗೊತ್ತಾಗುತ್ತೆ. ಪೂರ ತೆಗಿರಿ ಕೇಕ್. ಹಾ ತೊಗಿರಿ 20 mm ಐತಿ ಚೆಕ್ ಮಾಡ್ಕೊಂಬರಿ ಹೋಗಿ ಮಾಡ್ಕೊಂಬರಿ ನೀವು. ಅಲ್ಲಿ ನಾವಲ್ರಿ ಕ್ವಾಲಿಟಿ ನೀವ್ ಹೇಳ್ದಂಗ ಆಗದಲ್ಲ. ನಿಮ್ಮನೆ ದುಡ್ಡು ಹಾಕಿ ಮಾಡಕತ್ತಿಲ್ಲ ನೀವು. ನಮ್ ಕಡೆ ಇರ್ತದ ನಿಮ್ಮನೆ ದುಡ್ಡು ಹಾಕಿ ಮಾಡಕತ್ತಿಲ್ಲ. ಒಂದಿನ ಟೈಮ್ ಕೊಟ್ರಿ ನಮ್ಗೆ. 1 ರೂಪಾಯಿ 2 ರೂಪಾಯಿ ಅಲ್ಲ ಸಾರ್ವಜನಿಕರ ದುಡ್ಡು ಇದು. ನೋಡಿದೆ ಹೇಳ್ತೀನಿ ಜನರಿಗೆ ಅಧಿಕಾರ ಐತೆ ಇಲ್ಲ ಕೇಳಾಕ. ನೀವ್ ಹೇಳ್ದಂಗ ಆಗಲ್ಲ ನಾವ್ ಹೇಳ್ದಂಗಲ್ಲ ಜನ ಹೇಳ್ದಂಗ ನೋಡ್ರಿ. MLA ಆಗ್ಬೇಕಾದ್ರೆ ಜನರು ಇದ್ರೆ MLA ಮತ್ತೆ ನೀವ್ ಅದನ್ನ ಬಿಟ್ಟು ನೀವ್ ಹೇಳ್ದಂಗ ನಾವ್ ಹೇಳ್ದಂಗಲ್ಲ ಇದಕ್ಕ ಮರ್ಬೇಕ್ರಿ. ಹಳ್ಳಿ ಅಂದ್ರೆ ಮತ್ತೆ ಕೇಳದಂಗ ನೀವ್ ಮಾಡ್ರಲ್ಲ. ಒಂದ್ ಟೈಮ್ ಕೊಟ್ಟು ನಾಯಿಗಂತ ಇಲ್ಲೇ ಇರ್ತೈತೆ. ಏನಂತಾರೆ ನಾಯಿ ಎಲ್ಲ ಮುಗಿಸೇ ಬಿಟ್ರಿ ಏನೈತಿ ರೋಡ್ನಾಗ? ಈಗ ಎಲ್ಲ ಮುಗಿದ ಹೋಗೈತ್ರಿ. ರೋಡ ಮುಗಿಸಿ ಬಿಟ್ರಿ ಇನ್ನೇನೈತಿ? ಬಿಲ್ ತಕೊಳ್ಳೋದು ಓಡಿ ಹೋಗೋದು ನಿಮ್ಗೆ ಮಾಡೋದಂತ್ರ ಏನ್ ಇರೋದಿಲ್ಲ. ಏನ್ ಮಾಡ್ರಿ ಹೇಳ್ರಿ. ಈಗ ಅವನು ಹಳೆ ರೋಡ್ ತೋರಿಸ್ತು. ಈಗ ಅದೇ ಕಷ್ಟ. ಈ ರಸ್ತೆ ವಡಿವಸರಿಂದ ಸುಗ್ನಾಳಿಗೆ ಸುಮಾರು 6 ಕಿಲೋಮೀಟರ್ ಇರುತ್ತದೆ. ಅದರಲ್ಲಿ 3 ಕಿಲೋಮೀಟರ್ ಹೊಸೂರು ವ್ಯಾಪ್ತಿಗೆ ಹಾಗೂ 3 ಕಿಲೋಮೀಟರ್ ಸುಗ್ನಾಳಿ ವ್ಯಾಪ್ತಿಗೆ ಬರುತ್ತದೆ. ಇದರಲ್ಲಿ ಎಂಬ್ಯಾಕ್ಮೆಂಟು ಹಾಗೂ GSB ಮೇಲೆ 2 ಲೇಯರ್ ಮೆಟ್ಲಿಂಗ್ G2 G3 ಆಮೇಲೆ 20 mm ಚಿಪ್ ಕಾರ್ಪೆಟ್ ಹಿಡಿದಿರುತ್ತಾರೆ. ಅದರ ಪ್ರಕಾರ ನಾವು ರಸ್ತೆಯನ್ನು ನಿರ್ಮಾಣ ಮಾಡಿರ್ತೇವೆ. ಗ್ರಾಮಸ್ಥರ ಆರೋಪ ಏನೆಂದರೆ ರಸ್ತೆಯ ಬದಿಯಲ್ಲಿ ಶೋಲ್ಡರ್ಗಳು ತುಂಬ ಚಿಕ್ಕದಾಗಿರೋದ್ರಿಂದ ಶೋಲ್ಡರನ್ನು ವಿಸ್ತರಣೆ ಮಾಡಿ ಕೊಡಬೇಕಂತ ಅವರು ಇದರಲ್ಲಿ ಕೇಳ್ತಾ ಇದ್ದಾರೆ. ಅಲ್ಲ ಅದನ್ನು ನೀವು ಕೇಳಿದಾಗ ನೀವು ಅದನ್ನು ವಿಸ್ತರಣೆ ಮಾಡಿ ಕೊಡ್ಬೇಕಂತ ಅವ್ರು ಕೇಳ್ತಾ ಇದ್ದಾರೆ. ಆಮೇಲೆ ವಿವಿಧ ಅವರು ರಸ್ತೆ ಕಾಮಗಾರಿ ನಿರ್ಮಾಣದ ಬಗ್ಗೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಅದರಲ್ಲಿ ಯಾವುದೇ ರೀತಿಯ ವಿವಿಧ ಪ್ರಯೋಗಗಳನ್ನು ಆದರೂ ಅವರು ಮಾಡಿಸಿದ್ರು ನಮ್ದೇನು ಅಭ್ಯಂತರ ಇಲ್ಲ ಅಂತ ಈ ಮೂಲಕ ನಾವು ಹೇಳ್ತೀವಿ. ನಮ್ಮ ಹೆಸರು ಪ್ರಶಾಂತ್ ಅಂತ.
ಎತ್ತೀನಿ ಒಂದು ಸೆಕೆಂಡ್ ಆ ಕಡೆ ಹುಡುಕೋ ಸೈಡ್ ಹಾಕೋ ಆಚೆ ಕಡೆ ಹಿಡ್ಕ ರೈತರು ಹೋಗಲ್ಲ ಬಂದು ಹೇಳಬಲ್ಲ ಕಲ್ಲಿಡ್ತಾರೆ ಕಲ್ಲ ಇದು 25 ml ಐತಿ MM ಐತಿ ಅಂತಾರ ಎಲ್ಲಿ ಐತಿ ನೋಡಿ ಇದು ಅಲ್ಲೇ ಜಲ್ಲಿ ಎತ್ತು ಒಂದು ಲೇಯರ್ಗೆ ಜಲ್ಲಿ ಎತ್ತಿತ್ತು ಹಿಡ್ಕ ಮುಂದೆ ಜಾಲಿ ಕಡೆ ಹಿಡ್ಕ ಇದೇ ಟ್ಯಾಕ್ಟರ್ನ ಇನ್ನೊಂದು ಕಿಲೋಮೀಟರ್ ತೊಗೊಂಡೋಗಿ ಅಯ್ಯಾಡ್ತಾನೆ ಹಿಂಗೆ ಅದಕ್ಕಿತ್ತಂದ್ರೆ ಅಲ್ಲಿ ತೋರಿಸ್ ಬರ್ರಿ ಬೇಡ ಅನ್ನೋದಿಲ್ಲ ಎಲ್ಲ ಕಡೆ ಇದ ಕತಿ ಐತ್ರಿ ನಿಮ್ದು ಎಲ್ಲ ಕಡೆ ಇದೈತಿ ಅಲ್ಲಿ ಬೇರೆ ಇಲ್ಲಿ ಬೇರೆ ಅಂತ ಇಲ್ಲ ಇಡೀ ಒಡಿ ಹೊಸರು ಮಸ್ತನೇ ಇದೈತಿ ಕತಿ ನಿಮ್ದು ಬೇರೆ ಏನು ಹೇಳೋದಿಲ್ಲ ನಿಮ್ದು ಆತಲ್ರಿ ಈಗ ಈ 15 ಈ ರೋಡು ಒಟ್ಟು ಬೈಕ್ ಬಂದರೂ ಕೂಡ ರೋಡ್ ಕಿತ್ಕೊಂಡು ಹೊಂಟೈತಿ ಇದನ್ನ ಅಲ್ಲಿ ನಾವು ವಿಡಿಯೋ ತೋರಿಸಿದ್ದೀವಿ ಈಗ ನಿಮ್ಗೆ ಬೈಕ್ ಇನ್ನೂ ಒಂದು ಸಾರಿ ತಿರುಗಿಸಿ ನೋಡ್ರಿ ಬೈಕ್ ಒಳಿಸಿ ಅದ್ರ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇದಕ್ಕೆ ಗೌರ್ಮೆಂಟಿಂದ ಬಂದಂಥ ಅನುದಾನ 542 ಕೋಟಿ ಲಕ್ಷ ಎಷ್ಟು ಆಗಿದೆ 10 ಅದರಲ್ಲಿ ಇವರು ಎಷ್ಟು ವರ್ಕ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ರೋಡ್ ಮಾತ್ರ ಫಿನಿಶಿಂಗ್ ಮಾಡಿ ತೋರಿಸಿದ್ದಾರೆ ಇವಾಗ ಪಕ್ಕದಲ್ಲಿ ಅಪೋಸಿಟ್ ಒಂದು ಗಾಡಿ ಬಂದ್ರೆ ಮಗ್ಗಲ ಒಂದು ಬೈಕ್ ಹೋದ್ರೂ ಕೂಡ ಅವ್ರು ಡೆತ್ ಆಗುತ್ತಾರೆ ಆ ಥರ ಡೌನ್ ಮಾಡಿದ್ದಾರೆ ಇದನ್ನು ಹೊರಗಿಂದ ಮಣ್ಣು ತಂದು ಹಾಕಿ ಮೆಟ್ಲಿಂಗ್ ಮಾಡಿಲ್ಲ ಸ್ವಲ್ಪ ಮಣ್ಣು ಇಲ್ಲಿಂದ ಕೆಬ್ರ್ಯಾರ ಇಲ್ಲೇ ಮಾಡ್ಯಾರ ಯಾಕಂದ್ರೆ ಇದು ಅವ್ರು ಮಾಡಿದ್ದು ಲ್ಯಾಂಡ್ ಎಲ್ಲಿಗೆ ಹಾಕ್ಯಾರೋ ನಮಗೆ ಗೊತ್ತಿಲ್ಲ ಈಗ ನಮ್ದಂಕ್ರಿ ಇಷ್ಟು ಡೀಪ್ ಆಗಿಬಿಟ್ಟಿದೆ ನಮ್ಮ ರೋಡ್ ಅಕ್ಕಪಕ್ಕ ನೋಡ್ರಿ ನಮ್ಮ ರೋಡ್ ಅಕ್ಕಪಕ್ಕ ಅಂದ್ರೆ ಇಷ್ಟು ಡೀಪ್ ಇದ್ದಿದ್ದಿಲ್ಲ ಹಳೆ ರೋಡ್ ನಮ್ಮದು 35 ಫುಟ್ ರೋಡ್ ಐತಿ ಒಡಿವಿಟ್ಟು ಹೊಸೂರು ಈ ಮಾರ್ಗ 35 ಫುಟ್ ಇತ್ತು ಇವಾಗ ಬಂದು 15 ಫುಟ್ ಹೋಗಿದೆ ಇನ್ನು 15 ಫುಟ್ ಕಳವಾಗಿದೆ ಅದು ಎಲ್ಲಿ ಹೋಗಿದೆ ಗೊತ್ತಿಲ್ಲ ಅವ್ರನ್ನ ಕೇಳಿದ್ರೆ ಇದು ಇರೋದ ಎಷ್ಟು ಮಾಡಿವಿ ಅಂತಾರೆ ನಾವು ಮೊದಲ ಎಲ್ಲ ನಾವು ರೈತರು ಇಲ್ಲಿ ಇಷ್ಟು ವರ್ಷ ಬಾಳೆ ಮಾಡ್ರ ಅಪೋಸಿಟ್ ಒಂದು ಗಾಡಿ ಸೊಪ್ಪಿ ಹೇರ್ಕೊಂಬಂದ್ರು ಪಕ್ಕದಾಗ ಒಂದು ಗಾಡಿ ಹೋಗ್ತಿತ್ತು ಈ ಥರ ನಮ್ಮೂರು ರೋಡ್ ಇತ್ತು ಇವಾಗ ಇದು ಪೂರಾ ಕಳಪೆ ಆಗಿದೆ ನನ್ನ ಹೆಸರು ಸಂಗಪ್ಪ ರಾವುತ್ ಅಂತೇಳಿ ನಾವು ಗ್ರಾಮಸ್ಥರು